ಅಲ್ಲ ರಾತ್ರಿ ಬರ್ತೀನಿ ಅಂದ್ಬಿಟ್ಟು ಬರ್ನೇ ಇಲ್ವಲ್ಲಪ್ಪ. ಅಯ್ಯೋ ರಾತ್ರಿ ಬರೋದಂದ್ರೆ ಗೊತ್ತಾಗೋಯ್ತು. ಅದಕ್ಕೆ ಅಯ್ಯೋ ಬೆಳಿಗ್ಗೆ ಮುಡ್ಗಿರ್ತಾರಲ್ಲ ಹೆಂಗೆ ಅನ್ಕೊ ಬಂದೆ. ಓ ಅದಕ್ಕೆ ನಮ್ಮ ಹೊಟ್ಟೆವಳು ಅಯ್ಯೋ ಇಷ್ಟೊತ್ತಾಯ್ತು ಲೇಟ್ ಆಯಿತು ಅಂದ್ಕೊಂಡೆಲ್ಲ ಬರ್ನಿಲ್ವೇನೋ. ಬುಡಿ ನಾಳೆ ಕಾರೇ ಬರಲಿ ಬಂದು ಊಟ ಮಾಡಲಿ ಅಂದ್ಬಿಟ್ಟು ಎತ್ತು ಮಡಗಿದ್ಲು. ಇಷ್ಟ ಆಯ್ತಪ್ಪ ಸಾರು ಸುಬರಾಗಿ ಮಾಡಿದಾರ. ಓ ಯಾಕಣ ಏನು ಹಾಕೋರ್ಗೆ ಮಾಡಕ್ಕೆ ಬರೋಕ್ಕಿಲ್ವಾ? ಭಾಳ ಚೆನ್ನಾಗಿ ಮಾಡಾರೆ ಕಂದ್ಬಿಡಿ. ಊಟ ಮಾಡೋದು ನಾಚಿಕೆ ಬೇಡ. ಹೆಂಗೋ ಸದ್ಯಕ್ಕೆ ಭಾಳ ಖುಷಿ ಆಯ್ತು ಕಣ್ಮಗ. ಎಲ್ಲರ ಬಾಯಲ್ಲೂ ನಿಂದೇ ಇದು ಚೆನ್ನಾಗಿ ನೀರು ಪ್ಯಾಂಟ್ ಕಂಡಿಡ್ತಾನೆ ಅಂತವ ಇನ್ನೂ ಭಾಳ ಫೇಮಸ್ ಆಗೋದಕ್ಕೆ ಅಂದ್ಬಿಟ್ಟು ನೀನು. ಅಣ್ಣ ನಾನು ಹೇಳೋಣ, ನಮಗೆ ಅವರು ಕೊಡೋ ದುಡ್ಡು ನಮ್ಮ ತಾವು ಉಳ್ಕೊಳಕ್ಕಿಲ್ಲ ಅಣ್ಣ. ನಮ್ಮ ಕೆಲಸ ಉಳ್ಕೊತದೆ, ಅದನ್ನ ನಾವು ನಿಯತ್ತಾಗಿ ಚೆನ್ನಾಗಿ ಕೆಲಸ ಮಾಡಿದ್ರಲ್ವಣ್ಣ ಇನ್ನೊಂದ್ಸತಿ ಯಾವುದೇ ಆದ್ರೂ ಅವ್ರಿಗೂ ಖುಷಿ ಆಗೋದು ಕೆಲಸ ಕೊಡೋಕ್ಕೆ. ನಿಜ ಕಣ್ಮಗ, ನಿನ್ನ ಕೈಲಿ ನಮ್ಮ ಕೇಟಿ ಏನೇ ಒಂದು ಕೆಲಸ ಕೊಟ್ಟವ್ರೆ ಅಂದ್ರೆ ನಿಯತ್ತಾಗಿ ನಾವು ಮಾಡಿದಾಗಲೇ ಅದಕ್ಕೊಂದು ಬೆಲೆ ಸಿಗೋದು. ಏನೋ ಬಿಡು, ಏನೋ ಅಣ್ಣ ಆ ಭಗವಂತ ಒಂದು ಕಾಲೇ ಕೊಟ್ಟವನೆ, ಅದನ್ನ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೋಬೇಕಲ್ವಣ್ಣ. ನಿಜ ನಿಜ ಕಣ, ನಿಜ ನಿನ್ನ ಮಾತು. ಅದನ್ನ ಉಳಿಸ್ಕೊಂಡು ಹೋದಾಗಲೇ ನಮಗೆ ಬೆಲೆ ಸಿಗೋದು. ಊಟ ಮಾಡಪ್ಪ, ಊಟ ಮಾಡು, ಹಾಕ್ಸ್ಕೋ ಅಚ್ಚುಕಟ್ಟಾಗಿ ಊಟ ಮಾಡು. ಈ ಪಾಟಿ ಹಾಕದೆ ಒಕ್ಕ ಏನಣ್ಣ ಊಟ ಮಾಡಿರಿ. ಈ ಪಾಟಿ ಹಾಕದೆ ನೋಡಿರಿ ಕೈಯೇ ತುಂಬ ಕೈ ಮಾತ್ರ ಒಕ್ಕಂಗೆ ಈ ಮುಟ್ಟಿಗೆ ಹಾಕೊಟ್ಟದೆ. ಹೆಂಗೋ ಬಿಡೋಣ, ನಿಮ್ಮ ಸೊಸೆರು ಹಂಗೆ ಅವ್ರೆ ಕತೆ, ನಿಮ್ಮ ಗಂಡು ಮಕ್ಕಳು ಪರವಾಗಿಲ್ಲ. ಇವತ್ತೊಂದಕ್ಕೆ ಅಣ್ಣ ನಾಳೆಗೆ ಹೆಂಗೆ ಅಂತ ನಮ್ಗೆ ಗೊತ್ತಿಲ್ಲ. ಇವತ್ತು ಲೋಟಿಗೆ ಮಾತ್ರ ನಮ್ಮ ಮಕ್ಕಳು ನಾವು ಹಾಕಿದ ಗೆರೆ ದಾಟ್ದಂಗೆ ಅವರೇ ಕಣಣ್ಣ. ಅಷ್ಟೇ ಕಣಪ್ಪ ನಮಗೆ ಬೇಕಾಗಿರೋದು, ಇನ್ನೇನು ಬೇಕು? ಹೌದು ಏನು ಕಾಣ್ತಿರೋ ಎಲ್ಲೋದ್ರು ಇವರು ಹೊಲ ಉಳಕ್ಕೆ ಹೋಗೋಣ ಕಣೋ ವೆಂಕಟೇಶ. ಟ್ಯಾಕ್ಟರ್ ತಗೊಂಡು ಹೋಗೋಣ ಹೊಲ್ತಾವು ಹೊಲ ಉಳಿಸ್ತವ್ರೆ. ಇನ್ನೊಂದು ಮೈ ಓಡಿಸ್ಬಿಡೋದತ್ತಾಗೆ ಅಂದ್ಬಿಟ್ಟು ಅದಕ್ಕೆ ಊಟ ತಗೊಂಡು ಹೋದ್ರು. ಮಟನ್ ಸಾರು ಹಾಕ್ಸ್ಕೊಂಡು ಊಟ ತಗೊಂಡು ಹೋಗೋರೆ ಟ್ಯಾಕ್ಟ್ರಿ ಓಡ್ಸೋಕ್ಕೆ. ಅವನು ಟ್ಯಾಕ್ಟ್ರ್ ಜೊತೆ ಹೋದ ನಮ್ಮ ಕಿರಿಯನು ಈಗ ಅಡುಗೆ ಆದಮೇಲೆ ಇಟ್ಟು ತಗೊಂಡು ಹೋಗೋನೆ. ಓಲಿ ಸುಮ್ಕಿರಣ ಮಾಡಲಿ ಮಾತ್ರ ಜವಾಬ್ದಾರಿ ಇದೆ ಕಣ. ನಿಮ್ಮ ಮಕ್ಳಿಗೆ ಖುಷಿ ಆಯ್ತದೆ ನಿಜವಾಗ್ಲೂ ಬೇಡ. ನೀವೇನಾರು ಅಂದ್ಕೊಳ್ಳಿ ಭಾಳ ಖುಷಿ ಆಯ್ತದೆ ಕಣ. ನಮ್ಮ ಮಕ್ಕಳು ಆರಂಭದ ಬಗ್ಗೆ ಇಷ್ಟು ಇಷ್ಟಪಟ್ರಲ್ಲ ಅಂದ್ಬಿಟ್ಟು ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ. ಹಂಗೂ ಆ ನವೀನ ಅಂತಕ್ಕೆ ಕರ್ಕೋಗಿದೆ. ಓಹೋ ನಮ್ಮ ನವೀನ ಅಂತ ಕರ್ಕೋಗಿದ್ರಾ? ಮಾತ್ರ ಅಣ್ಣ ಭಾಳ ಶುಂಠಿ ಕೈ ಹಿಡಿದು ಬಿಡ್ತು ಕಣ ನಮ್ಮ ಹತ್ರ ಅವನ್ನ. ಕೆಲಸದಲ್ಲಿ ಇದ್ರೂ ಕೆಲಸ ಬಿಟ್ಟಾಕ್ಬಿಟ್ಟು ನಾನು ವ್ಯವಸಾಯನೇ ಮಾಡ್ತೀನಿ ಅಂದ್ಬಿಟ್ಟು ಯಾವ ಸಾಯ್ದರೆ ಯಾವ ಥರ ಮುಂದೆ ಬಂದಣ. ಮನೆಯ ಅವತ್ತು ಹಿಂಗೆ ಹೋಯ್ತಾ ಇದ್ದೆ, ಈಚಲ್ಲಿ ನಿಂತಿದ್ದವಣ್ಣ. ಬಾರ ಜನ ಅಂತ ಕಾರಣ ಹೋಗಿ ನೋಡ್ತೀನಿ ಅಣ್ಣ, ಮನೆ ಒಳಗೆ ಎಷ್ಟು ಚೆನ್ನಾಗದೆ ಅಂದ್ಯಣ್ಣ. ಹೋಗತ್ತಾಗೆ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ಭಾಳ ಖುಷಿ ಆಯ್ತು ಅಣ್ಣ. ಈಗ ಬದುಕಡ್ಕೊಂಡ್ರೆ ನನಗೆ ನಿಜವಾಗ್ಲೂ ಭಾಳ ಖುಷಿ ಕಣ. ಬೇಕಾದ್ರೆ ಏನಾರು ಯಾರಿ ನನಗೆ ಬದುಕಬೇಕು ಬಾಳಬೇಕು, ಜನಗಳು ನಮ್ಮೂರು ಜನ ಚೆನ್ನಾಗಿರ್ಬೇಕಣ್ಣ. ನಿಜ ನಿನ್ನ ಮಾತು ನಿಜ ಕಣಪ್ಪ. ಅಚ್ಚುಕಟ್ಟಾಗಿ ಬದುಕಲಿ, ಊರು ಮನ್ಸ ಚೆನ್ನಾಗಿರೋದೇ ಅಲ್ಲ ನಾವು ಕೇಳೋದು. ನಮಗೂ ಖುಷಿ ಅದಕ್ಕೆ ಕರ್ಕ ಹೋಗಿದ್ದೆ ನಮ್ಮ ಮಕ್ಕಳಿಗೆ ತೋರದ ಕರ್ಕೊಂಡೋಗಿ ವಿಚಾರಿಸೋದು ಅಂದ್ಬಿಟ್ಟು ಎಲ್ಲ ಹೇಳ್ಕೊಟ್ಟ. ಹಿಂಗೆ ಮಾಡೋಣ ಬಿತ್ತನದ ಶುಂಠಿ ನಾವೇ ಕೊಟ್ಟು ಹೋಗ್ಬೇಕಾರೆ ಜನವರಿ ನಾಟಿ ಮಾಡಿಸೋಣ ಚೆನ್ನಾಗಿ. ಅದಕ್ಕೆ ಏನು ಬೇಕು ನಾನು ಹೇಳ್ಕೊಡ್ತೀನಿ ಅಂತ ಅಂದೋದೆ. ಒಳ್ಳೆ ಹುಡುಗ ಹೇಳ್ಕೊಡ್ತಾನೆ ಮಾತ್ರ. ಹೇಳ್ಕೊಡ್ತಾನೆ ಒಳ್ಳೆ ಹುಡುಗ, ಭಾಳ ಒಳ್ಳೆ ಹುಡುಗ ಕಣ. ನಮ್ಗೆ ಅದಕ್ಕೆ ಖುಷಿ. ಮತ್ತು ನಮಗೆ ಏನಾರೇ ಅಲ್ಲಿ ಚೆನ್ನಾಗಿರ್ಬೇಕು, ನಮ್ಮವ್ರು ತಮ್ಮವ್ರು ಅಂದಾಗ ಬದುಕಬೇಕು ಕಣ. ಅಚ್ಚುಕಟ್ಟಾಗಿ ಊರಲ್ಲಿ ಯಾರು ಬದುಕಲಿ ಬಿಡೋಣ, ಚೆನ್ನಾಗಿರಲಿ. ಅದಕ್ಕೆ ಹೋಗಿ ಎಲ್ಲನೂ ಮಾತಾಡ್ಕೊಬಂದು ನೋಡೋದ. ಅವನು ಹೇಳೋರೆ ಏನಿಲ್ಲ ಮಾಡ್ರೋಣ ಅಂತ. ಇವರು ಕೆಲಸ ಜೊತೆಗೆ ಕೆಲಸ ಬಿಡೋದು ಬೇಡ, ಆರಂಭನೂ ಮಾಡ್ಕೊಂಡು ಹೋಗ್ಲಿ. ನಾನು ಇರ್ತೀನಿಲ್ಲ, ಔಷಧಿ ಎಲ್ಲ ಮಾಡ್ಕೊಡ್ತೀನಿ, ಆಳು ಕಾಳು ಕಟ್ಕೊಂಡು ಕೆಲಸ ಮಾಡಿಸ್ತೀನಿ. ಇವರು ಔಷಧಿಯೋ ಹಿಂಗೆ ಯಾವಾಗ ಒಂದೊಂದ್ಸತಿ ವಾಲ್ತಾಗ ತಿರ್ಗಾಡ್ಕೊಂಡಿರಲಿ. ಇವ್ರಿಗಂತೂ ಜವಾಬ್ದಾರಿ ಕಲಿಸ್ಬೇಕಲ್ವಾ. ಕೆಲಸ ಅನ್ಕೊಂಡು ಅದನ್ನೇನು ಹಚ್ಕೊಂಡು ಕುತ್ಕೊಂಡಿರ್ತದ. ಮಾಮೂಲಿ ಮಾಡಲಿ ಬೇಡ, ವಾರಕ್ಕೊಂದ್ಸತಿನೂ ಕೆಲಸ ಬೀಳಕ್ಕಿಲ್ಲ. ಕಳೆ ಪಳೆ ಕಿಳಿಸ್ಕೊಳ್ಳಿ ಹೆಂಗ್ಸ್ರಿಗೆ ಹೇಳ್ಬಿಟ್ಟು ಹೆಂಗೋ ಮಾಡ್ಕೊಂಡು ಹೋಗಿ. ಇನ್ನು ಸಿಕ್ಕಿಲ್ಲ ನಮ್ಮ ಅಣ್ಣನ ಮಗ. ಇಲ್ಲ ಸಿಕ್ಕಿಲ್ಲಣ್ಣ. ಇನ್ನು ಅದೇ ನೆನೆ ದಿವಸ ಅಂದ್ಬಿಟ್ಟು ಹೋದ್ನಲ್ಲ ಅಷ್ಟೇ. ಅವನಿಗೆ ಭಾಳ ಒಂಥರ ದುರಂಕಾರ ಜಾಸ್ತಿ ಕಣ. ನೀನೇನಾರು ಅನ್ಕೋ ಭಾಳ ದುರಂಕಾರ. ಬದುಕ್ತಾರಲ್ಲ ಅಂತ ಹೊಟ್ಟೆ ಉರಿಕನೋ. ಅಯ್ಯೋ ಸುಮ್ಮನಿರು, ಬರೀ ಜನಕಣ್ಣಿಂದನೇ ಅಲ್ಲ ನಾವು ಆಳ್ಕರ. ನೀನೇನಾರು ಅನ್ಕೋ, ನಮಗೂ ಒಂದೊಂದ್ಸತಿ ಅಷ್ಟೇ ಬೇಜಾರಾಗೋಯ್ತದೆ, ಸಕ್ಕತ್ ಬೇಜಾರಾಗೋಯ್ತದೆ. ಅಲ್ಲ ನಾವು ಏನಾರು ನಿನ್ನ ಕಣ್ಮಟ್ಟಿಗೆ ಅವ್ರ ಸುದ್ದಿ ಗೊತ್ತಪ್ಪ. ನಿನ್ನ ಕೂಟ ಯಾವ ಥರ ಅವ್ರ ಮನೆ ಸುದ್ದಿ ನಾವು ಮಾತಾಡಿದ್ದೇವೆ ಹೇಳು. ಇಲ್ಲ ಬಿಡೋಣ, ನೀವು ಅವ್ರ ಕಡೆ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ. ಆ ಬಡವೆ ಹೆಂಗೆ ಆಡೋದು. ಅವು ಅಕ್ಕ ಒಳ್ಳೆಳು, ಅವು ಅಣ್ಣಿರ್ತಿ ಅವಳು ಹಿಂಗೆಲ್ಲ ಅವ್ರ ಸುದ್ದಿ ಮಾತಾಡೋದು ಇವೆಲ್ಲ ಅಂದರೆ ಬೋಧೆ ಬರ್ತಾಳೆ ಎದುರುಗಡೆನೇ. ಹಂಗೆಲ್ಲ ಯಾಕೆ ನಮಗೆ ಕನ್ನಡ ಸುದ್ದಿ ಹಾಕ್ಬೇಕು ಅಂದ್ಬಿಟ್ಟು ಇವೇ ಸರಿ ಇಲ್ಲ ಕಣ. ಇವು ಅಣ್ಣ ಒಂಥರ ತಡ್ಕೊ ಜಾಸ್ತಿ. ನಮ್ಮ ಅಣ್ಣ ಎಂಥ ಕೆಲಸ ಮಾಡ್ತಾಳು ಜನತವು ಹಂಗೆ ಇವನು. ನಮ್ಗೆ ಅವೆಲ್ಲ ಹಿಡಿಯೋಕ್ಕಿಲ್ಲ. ನಮಗೆ ಏನೋ ಬಾಳ್ಬೇಕಾ, ನಿಮ್ಮದೇ ಸಂಪಾದನೆ ಮಾಡ್ಬೇಕು, ನ್ಯಾಯವಾಗಿ ಮಾಡಬೇಕು, ಬಿಟ್ಟಾಕ್ಬೇಕು. ಈ ಥರದಲ್ಲಿ ನಾವು ಇವೆಲ್ಲ ಅದೇ ಅವ್ರಿಗೆ ಉರಿಯೋಕೆ. ಹಾಲು ಕುಡ್ದು ಮಕ್ಕಳೇ ಬದುಕೋಕ್ಕಿಲ್ಲ, ಇನ್ನು ವೀಸ ಕುಡ್ದು ಮಕ್ಕಳು ಬದುಕೋಣ ಹೇಳ್ತೀಯಲ್ಲ. ಬಿಡೋದು ತಲೆಗೆಡ್ಸ್ಕೊಬೇಡ. ಸುಮ್ಮನೆ ಯಾಕೆ ತಲೆಗೆಡ್ಸ್ಕಡಿಯೇ, ಸುಮ್ಮನಿರು. ಅವರು ಕರ್ಮ ಅವ್ರು ಅನ್ಬೋಸ್ಕೊಳ್ಳಿ ಪಾಪ. ನೀವೇನು ಅವ್ರು ಋಣ ತಿಂದಿಲ್ಲ ಏನಿಲ್ಲ. ನಿಮ್ಮ ಪಾಡಿಗೆ ನಿಮ್ಗೆ ಎಷ್ಟು ಕೊಟ್ಟರು ಅಷ್ಟೋ ಇಷ್ಟೋ ನೀವು ಕೊಟ್ಟಿರೋದ್ರಲ್ಲಿ ನೀವು ಸಂಪಾದನೆ ಮಾಡ್ಕೊಂಡು ಹೆಂಗೋ ಇದ್ದೀರಿ. ಏನಾದ್ರು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಕಿತ್ಕೊಂಡಿದ್ದೀರಾ? ಅವ್ರಿಗೆ ಹೊಟ್ಟೆ ಮೇಲೆ ಹೊಡೆದು ಕಿತ್ಕೊಂಡು ಅದಕ್ಕೆ ಆಡೋದಕ್ಕೆ ಸುಮ್ಮನಿರೋಣ, ತಲೆಗೆಡ್ಸ್ಕೊಬೇಡ. ನನಗೆ ಬಂದ ನೋಡು, ಕಾಸು ಕೊಟ್ಬಿಟ್ಟು ನಿಮ್ಮ ಹೊಲದಲ್ಲಿ ನೀರು ಬರ್ದಂಗೆ ಮಾಡ್ಬೇಕಾ ಇವನು ಅಂತಮಾಗಿ ಅಯ್ಯಪ್ಪ. ಏನೋ ನನ್ನ ತಮ್ಮದಿರು ಬದುಕಲಿ ಅಂದ್ಕೊಂಡು ಬೇರೆದಾಗಿರಿ ಎಷ್ಟು ಖುಷಿ ಪಡೋರು. ಇವನು ಯಾಕೆ ಹಿಂಗೆ ಆಡೋನು ಅಂತಲೇ ಅರ್ಥ ಆಯ್ಕಿಲ್ಲ. ಅಯ್ಯೋ ನಮ್ಮ ಮಕ್ಕಳು ಓದ್ಬಿಟ್ಟು ಕೆಲಸ ತಗೊಬಿಟ್ಟವಲ್ಲಪ್ಪ, ಅದೇ ಅವ್ನಿಗೆ. ಈಗ ಓದಿಸೋಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೆವು ಅದು ಕಂಡು ಬರೋಕ್ಕಿಲ್ಲ. ಏನು ಮಾಡಿ ಮಗ, ಊಟ ಮಾಡು.
ಉಣ್ಣ ಹೊತ್ನಲ್ಲ ಅವ್ನು ಸುದ್ದಿ ಯಾಕೆ ಓ ರಾಜು ಯಾಕೆ ಸಾರು ಚೆನ್ನಾಗಿಲ್ವಪ್ಪ? ಚೆನ್ನಾಗದ ಕಣಕ ಅದೇ ಕಕ್ಕ ಸಾರು ಪೈನಾಗದೆ. ಊಟ ಮಾಡು ಹೊಟ್ಟೆ ತುಂಬ ಅನ್ನ ಹಾಕಿಸ್ಕಪ್ಪ ರೀ ನಿಮ್ಮ ತರನ. ಇಟ್ಟೆ ಯಾಕೆ ಒಂಚೂರು ಬಿಗಿಯಾಗಿ ಮಾಡ್ಬಿಟ್ಟಿದ್ರಿ ಎಲ್ಲ ಒಂಚೂರು ತಳ್ಳಗ್ ಮಾಡ್ಬೇಕಲ್ವಾ? ಇಟ್ಟಿನ ಮಟ್ಕೆ ಹಿಂಗೆ ಇರ್ಬೇಕಾ ಸುಮ್ಕಿರಣ? ಹಿಂಗೆ ಇರ್ಬೇಕು ಏ ಗಟ್ಟಿ ಆಗ್ಬಿಡ್ತಂಗಾರೆ ಅಕ್ಕ. ಇಲ್ಲಕ್ಕ ಸುಮ್ನಿರು, ಚೆನ್ನಾಗದೆ ಕತೆ ಪೈನಾಗದೆ ಕಣ. ಊಟ ಮಾಡು ಮಗ, ಹಾಕಿಸ್ಕೊ ಪೀಸ್ ಹಾಕಿಸ್ಕೊ. ಯಾಕ ಸುಮ್ನಿರಿ, ಮುನ್ಸಲ್ಬೇಕ ಈ ಪಾಟಿ ನಾನು ಮನೇಲಿ ತಿಂತಿಲ್ಲ ಕನಕ, ತಿನ್ನಕ್ಕಿಲ್ಲ. ಕೊಲೆಸ್ಟ್ರಾಲ್ ಅಂತ ನನಗೆ ಇದ್ರಕ್ಕೆ ನನಗೆ ಮಟನ್ನು ಜಾಸ್ತಿ ತಿನ್ಬೇಡ್ದು ಹಂಗೆ ಅಲ್ಲವ. ಅಯ್ಯೋ ತಿನ್ ಮಗ ಒಂದ್ ದಿವಸಕ್ಕೆಲ್ಲ ಏನಾಯ್ಕಿಲ್ಲ. ಹಂಗ ರಾತ್ರಿ ಸುಮಾರು ಹೊತ್ತು ಕಟ್ಕ ಅದಕ್ಕನ್ ಮಗ ನಿನ್ನ ಬತ್ತಿ ಅಂದ್ಬಿಟ್ಟು ರಾತ್ರಿ ಬೋರ್ನೇ ಇಲ್ಲ ನೀನು. ಅಯ್ಯೋ ಬರೋದ ಅನ್ಕೊಂಡು ಹೊಂಟ್ಕಣ್ಣ. ಅಷ್ಟೊತ್ತಿಗೆ ನಮ್ಮ ಮೈದು ಯಾಕೋ ಮೈ ಜ್ವರ ಬಂದಂಗೆ ಆಗ್ಬಿಡ್ತು. ಕರ್ಕೊಂಡೋಗಿ ಕ್ಲಿನಿಕ್ಗೆ ಇಂಜೆಕ್ಷನ್ ಮಾಡಿಸ್ಕೊಬರೋದಕ್ಕೆ ಸುಮಾರು ಹೊತ್ತಾಯ್ತು. ಅಯ್ಯೋ ಇಷ್ಟೊತ್ತಿನಲ್ಲಿ ಏನು ಹೋಗೋದು, ಬುಡಿ ಹತ್ತ ಬೆಳಿಗ್ಗೆ ಹೋಗಿ ಊಟ ಮಾಡಿರಿ ಅಂತ ಅಂದ್ಬಿಟ್ಟು ಅವಳು ಹಂಗೆ ಅಂದ್ಲು. ನಾನು ಹೊತ್ತಾಗ ಸುಮ್ಮನೆ ಅದೇ ತಿರ್ಗಾ ಹತ್ರ ಅಣ್ಣ ಫೋನ್ ಮಾಡಿಕಲ್ಲ, ಯಾಕೆ ರಾತ್ರಿ ಬರ್ನಿವಲ್ಲ ಅಂದ್ಬಿಟ್ಟು ಅಡುಗೆ ಮಾಡಿಸ್ತೇನೆ ಸಾರದೆ ಬಾ ಇಟ್ಟು ಮಾಡಿಸ್ತೀನಿ ಅಂತಲ್ಲ ಅಂದ್ಬಿಟ್ಟು ಹಂಗೆ ಬಂದ್ರೇನು ಸುಮ್ಮನಿರಪ್ಪ. ಬಂದ್ರೇನು ಊಟ ಮಾಡು. ಹಂಗೂ ನಮ್ಮ ಬೀಕರು ಬರ್ತೀವಿ ಅಂದರು, ಅವ್ರು ಬರ್ಲಿಲ್ಲ. ಅವ್ರಿಗೂ ಸೇರಿಸಿ ತಗೊ ಬಂದಿದ್ರು. ಈಗಲೂ ಅವರು ಹೊಂಟಿದಾರಂತೆ, ಅವರು ಬರ್ತಾ ಇದಾರಂತೆ. ಬರ್ಲಿ ಒಂದೇ ಊರಲ್ಲಿ ಅಲ್ವಾ ತಂದಿರೋದು? ಒಂದೇ ಊರು ಕಣಪ್ಪ. ನನ್ನ ತಮ್ಮನ ಮಗಳು ಒಬ್ಳು, ನಮ್ಮ ಕಿರಿಯನ್ಗೆ ನನ್ನ ತಮ್ಮನ ಮಗಳು ತಕ ಬಂದಿವಿ. ನಿಮ್ಮ ತಮ್ಮನ ಮಗಳೇ? ನಮ್ಮ ತಮ್ಮನ ಮಗಳೇ ಕಣಪ್ಪ. ಕಿರಿಯನ್ಗೆ ಹಿರಿಯವಳಿಗೆ ಅವ್ರ ಫ್ರೆಂಡೇ, ಜೊತೆಲಿ ಒಂದೇ ಕ್ಲಾಸಲ್ಲಿ ಓದಿರೋದು. ಅವರಿಬ್ರು ಒಂದೇ ಜೊತೆಲೆ ಓದಿರೋದು. ಅವರು ಚೆನ್ನಾಗವ್ರೆ ಒಟ್ಟಿಗೆ. ಅವರು ಇಬ್ರು ಜೊತೆಲಿ ಬರ್ತಾರೆ. ಚೆನ್ನಾಗವ್ರೆ ಅವ್ರಿಗೆ. ಅವರು ಇಬ್ರು ಫ್ರೆಂಡ್ಸ್ಗಳಂಗೆ ನಮ್ಮ ಬೀಗ್ತಿರು. ಚೆನ್ನಾಗಿರ್ಲಿ ಸುಮ್ಮನಿರಕ್ಕ. ಅಯ್ಯವಾಗ ನಾನು ಹೇಳೋಣ, ಇವತ್ತು ಒಂದು ಹಿಂಗೆ ಕರೆದು ಇಕ್ತಾ ಇದ್ರಿ ಮನೆ ಒಳಗೆ ಕುಣಿಸ್ಕೊಂಡು ಅಂದರೆ ಅದನ್ನ ನಾನು ಉಳಿಸ್ಕೊಂಡಿರೋದು ಕಲ್ವಕ್ಕ. ಹಂಗೆ ಮುನ್ಸ ಸತ್ತಾಗ ಏನು ಹೊತ್ಕೊಂಡು ಹೋಗಕ್ಕಿಲ್ಲ, ಇರೋ ಗಂಟ ಚೆನ್ನಾಗಿರ್ಬೇಕು ಅಷ್ಟೇ. ಬಂದಿದ್ನಂತೆಲ್ಲ ದುಡ್ಡು ಕೊಡೋಕ್ಕೆ ಹೇಳ್ತೀನಿ ಮಣ್ಣ. ಇವ್ರಂಗಂದ್ರು ದುಡ್ಡು ಕೊಡಕ್ಕೆ ಹೋಗಿದ್ದಂತೆ, ನೀರು ಬರ್ದಂಗೆ ಮಾಡೋಕ್ಕೆ. ಎಂತ ಬಡಿಯದವನು ಅಂತ ಬೈತಾ ಕುಂತಿದ್ರು. ಅಯ್ಯೋ ಅವ್ನು ಬಂದು ದುಡ್ಡು ಕೊಟ್ಬಿಟ್ರೆ ನಾನು ಕೇಳ್ಬಿಟ್ಟನಕ. ನನಗೆ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ. ಏನಕ್ಕನಪ್ಪ ನಿಂದು ಅಡ್ಗುಣ. ಅಯ್ಯೋ ಮಗ, ನಿನ್ನ ಕಣ್ಣಾಗೆ ನಾವು ಯಾರು ನಾವು ತಿಂದಿಲ್ಲ ಕಣ್ ಮಗ. ಅದೇನೋ ನಮ್ಮ ಕಂಡ್ರಂಗೆ ಆಡ್ತಾರೆ. ನಾವು ಏನು ಮಾಡವಪ್ಪ? ನಿನ್ನ ಕಂಡಂಗೆ ನಮ್ಮ ಮಕ್ಕಳಲ್ಲಿ ನಾವಲ್ಲಿ ನಾವು ಒಬ್ಬರು ಸುದ್ದಿಗೆ ಹೋದವ, ಒಬ್ಬರು ಸುದ್ದಿಗೆ ಹೋಗಿಲ್ಲ, ಒಬ್ರು ಅದೇ ಹೋಗಿಲ್ಲ. ಹಂಗಿದ್ರು ನಮಗೆ ನೆಮ್ಮದಿಗೆ ಇರಕ್ಕೆ ಬಿಡಕ್ಕಿಲ್ಲ. ಏನು ಮಾಡಿ ಮಗ? ನಿಮ್ಮ ಮನೆ ಜನಗಳ ಬಗ್ಗೆ ಗೊತ್ತು ಬಿಡಕ್ಕ. ಅವಣ್ಣನೇ ಕನಕ ಕರ್ಬುಲ್ ಬುದ್ಧಿ ಮಾಡೋದಂಗೆ. ಅವಣ್ಣ ಅಂತ ಕರ್ಬುಲು ಜನಗಳ್ಕಂತ ಸುಮ್ಕಿರಕ್ಕ. ಅದು ಎಲ್ಲರೇ ನಮ್ಮದು ತಮ್ಮದಾಗದೆ. ಅಯ್ಯೋ ಹೆಂಗೋ ಹೊಚ್ಕಟ್ಟಾಗಿ ಬದುಕಲಿ ಬಾಳಿ ಅಂದನೇ ಬಿಟ್ಟು ಅಲ್ಲ ಕೈಯಿಂದ ತಟ್ಟೆ ಉಣ್ಣ ತಟ್ಟೆ ಕಿತ್ಕೊಂಡಂಗಲ್ಬೇಕ ಅದು. ಏನು ಮಾಡಿ ಮಗ, ಏನು ಮಾಡಿ? ನಾನು ಹೋಗಿತೀನಿ. ನಾವು ಹೋಯ್ತಾ ಬರೋಂಗಿಲ್ಲ ಕಣ್ ಮಗ. ನಮ್ಮ ಕೂಡ ಜಗಳಕ್ಕೆ ಬಿಡದೆ ರೋಡಲ್ಲಿ ತಿರ್ಗಾಕ್ಬಿಟ್ಟವ. ಅಯ್ಯೋ ಮಗ, ಏನು ಹೇಳಿ ನಿಜವಾಗ್ಲೂ ಒಂದ್ಸತಿ ತಲೆ ಕೆಟ್ಟಿ ಕೆರೆಡ್ದಂಗೆ ಆಗ್ಬಿಡ್ತದೆ ಕಣಪ್ಪ ನಮಗೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ನಮಗೆ. ಒಂದ್ಸತಿ ಅಷ್ಟೇ ಬೇಜಾರಾಗೋಯ್ತದೆ ಕಣ್ರಾಜು ನಮಗೆ. ಯಾಕೆ ಬೇಜಾರು ಮಾಡ್ಕೊಂಡು ಬಿಡಕ್ಕ? ಯಾಕೆ ಬೇಜಾರು ಮಾಡ್ಕೊಂಡಿರಿ? ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರದಕ್ಕ. ಅದೊಳೆ ಸರಿ ಬಿಡಕ್ಕ. ಇಷ್ಟ ಇತ್ತಾ ಮಾತಾಡ್ಸ್ಲಿ, ಕಷ್ಟ ಇದ್ರೆ ಅವ್ರ ಪಡ್ಗವ್ರಿಲ್ಲ, ನಿಮ್ಮ ಪಡ್ ನೀವಿರಿ. ಅವ್ನು ಯಾವಾಗ ನಮ್ಮ ಕೂತ್ ಮಾತಾಡೋಕ್ಕಿಲ್ಲ. ನಾವು ಎಷ್ಟೋ ವರ್ಷ ಆಯ್ತು ಕಣ್ಮಗ. ನಾವೇ ನಂಗೆ ಇದು ಮಾಡಿದ್ವ. ನಮ್ಮ ಮಕ್ಕಳು ಓದವೆ ನಾವು ಒಂದು ಹೊಟ್ಟೆ ಊರಿಗೆ ನಮ್ಮ ಪುಟ್ಟಂಗೆ ಮಾಡ್ಬಿಟ್ಟಿರೋದು. ಈಗ ನಮ್ಮ ಮಕ್ಕಳನ್ನ ನಾವು ಮಾತಾಡ್ಸೋದೈತೆ, ಓದಿಸಿರೋದೇ ತಪ್ಪ ಮಗಂಗಾರೆ. ಏನು ಯಾರು ತಲೆ ಮೇಲೆ ಕೊಡಿಸಿ ಓದಿಸಿದವು? ಕಷ್ಟಪಟ್ಟು ಮುಷ್ಟೇನ ತಿಂತೀವಿ ಓದ್ಕುವೆ. ಇವರು ಅರ್ಥ ಮಾಡ್ಕೊಳ್ದಾನೆ ಅವನು. ಹಂಗೆ ಅರ್ಥವಲ್ಲ ನಮ್ಮ ಕಂಡ್ರೆ. ಓಕ ಅವ್ರ ಸುದ್ದಿ ಏನು ಮಾತಾಡಿಯ? ಓಕ ಓಲ ಅನ್ನ ಕೊಡ್ಲೆ ಒಂಚೂರ. ಅನ್ನ ತತ್ತೀನಿ ಮಗ. ಇವಾಗ ಇಷ್ಟಪ್ಪ ಇಟ್ಟಿಕ್ಬಿಟ್ಟು ಏನು ನಾನು ಉಳಿದು ಸುಮ್ಕಿರಾಗ ಬೇಡಕತ್ತೆ. ಅದಕ್ಕೆ ಒಂಚೂರ ಅನ್ನ ಹಾಕಿಸ್ಕೊ. ಊಟ ಮಾಡಿ ಮಗ, ನಾಚ್ಕೋಬೇಡ, ಹೊಟ್ಟೆ ತುಂಬ ಊಟ ಮಾಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.